ಈ ಒಂದು ಜಟಕ ಬಂಡಿಯಲ್ಲಿ ಹೋಗ್ತಕ್ಕಂಥದ್ದು ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಈ ಥರ ನಮ್ಮ ಮೈಸೂರು ದಸರಾದಲ್ಲಿ ಒಂದು ಜಟಕ ಬಂಡಿಯ ಮೇಲೆ ಕುತ್ಕೊಂಡು ರಾತ್ರಿ ಟೈಮಲ್ಲಿ ಲೈಟಿಂಗ್ಸ್ನ ನೋಡೋದೇ ಒಂದು ಸ್ವರ್ಗ ಅಂತ ಹೇಳ್ಬೋದು. ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಯಾವ್ದಾದ್ರು ಒಂದು ಪ್ರದೇಶಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಈ ಜಟಕ ಬಂಡಿಯನ್ನು ಯೂಸ್ ಮಾಡ್ತಾ ಇದ್ರು. ಇವತ್ತು ಕಾಮನ್ ಪೀಪಲ್ಗಳು ಕೂಡ ಇದರಲ್ಲಿ ಕುತ್ಕೊಂಡು ಸವಾರಿಯನ್ನು ಮಾಡ್ಬೋದು. ದಸರಾ ಲೈಟಿಂಗ್ಸು ಮತ್ತು ಈ ವಾತಾವರಣವನ್ನು ಎಂಜಾಯ್ ಮಾಡ್ಬೋದು. ಈ ಜಟಕ ಸವಾರಿ ಏನಿದೆ ಇದು ಬಾಕಿ ದಿನಗಳಲ್ಲಿ 1,000 ರೂಪಾಯಿನ ತೆಗೆದುಕೊಂಡ್ರೆ ಈ ದಸರಾ ಟೈಮಲ್ಲಿ ಅದರಲ್ಲೂ ಕೂಡ ಲೈಟಿಂಗ್ ಸಂದರ್ಭದಲ್ಲಿ 3,000 ರೂಪಾಯಿನ ಚಾರ್ಜ್ ಮಾಡಲಾಗ್ತದೆ. ಒಂದು ಅರಮನೆ ಸುತ್ತ ಇದರಲ್ಲಿ ರೌಂಡ್ ಬಂದು ಕೊನೆಯಲ್ಲಿ ಗಾಡಿ ನಿಂತ್ಕೊಳ್ಳುತ್ತೆ. ಇದಕ್ಕೆ 3,000 ರೂಪಾಯಿ ಅಂತ ಹೇಳಿ ಇದರ ಮಾಲೀಕರು ನಮಗೆ ಹೇಳ್ಕೊಂಡಿದ್ದಾರೆ. ಜೊತೆಗೆ ಪ್ರವಾಸಿಗರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ, ಸ್ವರ್ಗದಲ್ಲಿ ಕುತ್ಕೊಂಡು ಒಂಥರ ವೀಕ್ಷಣೆ ಮಾಡೋ ಥರ ಅನಿಸುತ್ತೆ ಅಂತ ಹೇಳಿ ಹೇಳ್ಕೊಂಡಿದ್ದಾರೆ. ಈ ಒಂದು ಜಟಕ ಬಂಡಿಲಿ ಹೋಗುವಂಥದ್ದೇ ಬಹಳ ವಿಶೇಷ. ಅದರಲ್ಲೂ ಕೂಡ ದಸರಾ ಟೈಮಲ್ಲಿ ಇದನ್ನು ಮಿಸ್ ಮಾಡ್ಕೊಳ್ಳೇಬೇಡಿ ಅಂತ ಹೇಳ್ತಾ ನೀವು ಒಂದು ಈ ಎಕ್ಸ್ಪೀರಿಯೆನ್ಸ್ನ ಮಾಡಿ ಅಂತ ಹೇಳ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಮ್ಯಾಮ್, ಕುದುರೆ ಸವಾರಿ ಹೋಗ್ಬೋದು. ಲೈಟಿಂಗ್ಸ್ ಎಲ್ಲ ನೈಟು ಅಂದ್ರೆ ಔಟ್ ಸೈಡ್ ನೋಡ್ಕೊಂಡು ಹೋಗ್ತಾರೆ, ಅದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಅದು ಲೈಟಿಂಗ್ಸ್ ಎಲ್ಲ.